ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಸಗಳಿಗೆ ತುಂಬ ವಿಶೇಷವಾಗಿರುವಂಥದ್ದು. ಅದರಲ್ಲಿ ಈ ಮಾಘ ಮಾಸ ಬಂದಿದೆ ಅಂತಂದರೆ ಇಷ್ಟೆಲ್ಲ ಪೂಜೆಗಳು ನೋಡಿ. ನಾವು ವಸಂತ ಪಂಚಮಿ ಮಾಡ್ತಾ ಇದ್ವಿ, ಭೀಷ್ಮ ಏಕಾದಶಿ ಮಾಡ್ತಾ ಇದ್ದೀವಿ, ಗುಪ್ತ ನವರಾತ್ರಿಗೆ ಮಾಡ್ಕೊಳ್ತಾ ಇದ್ದೀವಿ. ಇವೆಲ್ಲ ಫಲಗಳು ಏನಾಗುತ್ತೆ ಮಾಘ ಮಾಸದಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಸರ್ವಾಭೀಷ್ಟಪ್ರದ ಅಂತ ಹೇಳುತ್ತೆ ಇದು. ಯಾರಿಗೆ ಏನೆಲ್ಲ ಈಪ್ಸಿತ ಫಲಗಳಿರುತ್ತೆ, ಕೆಲವರು ನೋಡಿ ಏನೋ ಉದ್ಯೋಗದಲ್ಲಿ ತೊಂದರೆಗಳು ಅನುಭವಿಸ್ತಾ ಇರ್ತೀರ ಅಂಥವ್ರು ನೋಡಿ, ಈಗ ರಥಸಪ್ತಮಿ ದಿನ ದೇವರ ಮೊರೆ ಹೋಗ್ಬೋದು, ವಿಷ್ಣುವಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ಕೊಳ್ಳುವಂಥದ್ದು. ರಥಸಪ್ತಮಿಯೇ ಅದು ಬರ್ತಾಯಿದ್ರು, ರಥಸಪ್ತಮಿ ಅಂತ. ಎಷ್ಟೋ ಕಡೆ ರಥೋತ್ಸವಗಳಾಗ್ತಾ ಇರುತ್ತೆ, ಎಷ್ಟೋ ಜನಕ್ಕೆ ಕುಲದೇವರುಗಳ ರಥೋತ್ಸವ ಆಗ್ತಾ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಇಲ್ಲ ಏನೋ ಕೆಲಸಗಳು ಬಂದಿದೆ. ಇಂದಿನ ದಿನಗಳೆಲ್ಲ ಈ ರಥೋತ್ಸವ ಅಂತಂದರೆ ಎಷ್ಟು ಸಡಗರ ಸಂಭ್ರಮದಿಂದ ಭಾಗಿಯಾಗ್ತಾಯಿದ್ರು. ಈಗೆಲ್ಲ ಬರ್ತಾ ಏನಾಗ್ತಿದೆ, ಈಗ ರಥೋತ್ಸವದ ಬಗ್ಗೆ ಕೂಡ ತುಂಬ ಒಂದು ಕಡಿಮೆ ಆಗ್ತಾ ಇರುವಂಥದ್ದು, ಅದ್ರ ಒಂದು ಮಹತ್ವ ತಿಳಿದಲ್ಲೇ ಹೋಗ್ತಾ ಇರುವಂಥದ್ದು ತುಂಬ ವಿಷಾದನೀಯ ಅಂತ ಹೇಳ್ಬೋದು. ಯಾಕಂದರೆ ರಥೋತ್ಸವ ಅನ್ನುವಂಥದ್ದು ಕುಲದೇವರ ರಥೋತ್ಸವ ಆಗ್ತಾ ಇರೋದು ವರ್ಷಕ್ಕೊಮ್ಮೆ ಬರುವಂತಹ ರಥೋತ್ಸವ, ಅದು ಇಂಥ ಒಂದು ಪರ್ವ ದಿನಗಳಲ್ಲಿ ಬರುವಂಥದ್ದು. ಈ ದಿನಗಳು ತಿಳ್ಕೊಳ್ಬೇಕು ನೋಡಿ. ಯಾವತ್ತೋ ನಾವು ರಥೋತ್ಸವಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಇಂಥದ್ದೇ ತಿಥಿ ಇರುತ್ತೆ, ಇಂಥದ್ದೇ ನಕ್ಷತ್ರ ಅಂತ ಹೇಳ್ತಾರೆ, ಇಂಥದ್ದೇ ವಾರ. ಯಾಕಂದರೆ ಅದು ತುಂಬ ವಿಶೇಷವಾಗಿರುವಂಥದ್ದು. ನಿಮಗೆ ಒಂದು ರಥೋತ್ಸವ ಬರ್ತಾ ಇದೆ, ಈ ವರ್ಷ ನಮಗೆ ಈ ತಾರೀಕು ಅಂತ ಇಟ್ಟಿದ್ದಾರೆ ಅಂತಂದರೆ ಅದನ್ನೆಲ್ಲವೂ ಕೂಡ ಪಂಚಾಂಗ ಫಲ ನೋಡ್ಕೊಂಡಿರುವಂಥದ್ದು. ಯಾವ ತಿಥಿಯಲ್ಲಿ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ರಥ ಎಳಿಬೇಕು, ಯಾವ ಸಮಯದಲ್ಲಿ ಎಳಿಬೇಕು, ಇದೆಲ್ಲವೂ ಕೂಡ ನಮಗೆ ಹಿಂದೆನೇ ನಿರ್ಣಯ ಆಗಿರುವಂಥದ್ದು. ಇದಕ್ಕೆ ತುಂಬ ವಿಶೇಷವಾಗಿರುವಂಥ ಸ್ಥಾನ ಫಲ ಅಂತ ಹೇಳ್ತೀವಿ. ನಿಮ್ಮ ಕುಲದೇವರುಗಳ ರಥೋತ್ಸವ ಆಗ್ತಿದ್ರೆ ಅಲ್ಲಿ ಹೋಗಬೇಕು. ರಥೋತ್ಸವದ ದಿನ ಅಲ್ಲಿ ಹೋಗಿ ಭಗವಂತನ ಆಶೀರ್ವಾದ ಪಡ್ಕೊಳ್ಬೇಕು, ಬೇರೆ ಏನೂ ಇಲ್ಲ. ನೋಡಿ, ರಥೋತ್ಸವಕ್ಕೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ನಿಮಗೆ ಅವಕಾಶ ಇತ್ತಾ, ರಥ ಎಳಿಲಿಕ್ಕೆ ಆಗುತ್ತಾ, ಹೋಗಿ, ಇಲ್ಲ ನಿಂತ್ಕೊಂಡು ನೋಡಿ ನೀವು ಆ ರಥವನ್ನು. ರಥದ ಮೇಲಿರುವಂಥ ದೇವರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಂದರೆ ನೀವು ಆ ವರ್ಷ ಎಲ್ಲ ನಿಮಗೆ ಅನುಕೂಲಗಳು ತರುತ್ತೆ ಅಂತ. ಅದಕ್ಕೋಸ್ಕರನೇ ನಮ್ಮ ಹಿಂದಿನವರು ಎಲ್ಲರೂ ಕೂಡ ನೋಡ್ಬೋದು ನೀವು. ರಥೋತ್ಸವ ಇತ್ತು ಅಂತಂದರೆ ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ರಥೋತ್ಸವಕ್ಕೆ ಅವರು ರೆಡಿಯಾಗಿ ಎಷ್ಟೋ ಜನ ನೋಡ್ಬೋದು. ಈ ಎತ್ತಿನ ಗಾಡಿಗಳೆಲ್ಲ ಬರ್ತಾಯಿದ್ರು ಹಿಂದೆ ಎಲ್ಲ. ಇವಾಗ ನಮ್ಗೆ ಇನ್ನೂ ಅವಕಾಶಗಳು ಜಾಸ್ತಿ ಇದ್ರೂ ಕೂಡ ಹೋಗ್ಲಿಕ್ಕೆ ನಾವು ಇಷ್ಟಪಡ್ತೇವೆ. ಆ ರೀತಿ ಆಗ್ತಿರೋದ್ರಿಂದ ಈ ಮಾಸವನ್ನು ಎಲ್ಲರೂ ಕೂಡ ಒಂದು ಉಪಯೋಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಸರ್ವಾಭೀಷ್ಟ ಫಲಪ್ರದ ಆಗುತ್ತೆ, ಧನಾಕರ್ಷಣೆ ಜನಾಕರ್ಷಣೆ ಆಗುವಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ಜಯವನ್ನು ಪಡ್ಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂಥ ಮಾಸ ಆಗಿರುತ್ತೆ ಇದು.